ಇನ್ನು ತಮಿಳುನಾಡು ಮೇಕೆದಾಟು ಖ್ಯಾತಿಗೆ ಈಗ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದು ಕೂಡ ರಿಪಬ್ಲಿಕ್ ಕನ್ನಡ ವರದಿಯನ್ನ ತೋರಿಸಿ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ. ರಾಜ್ಯದಲ್ಲಿರುವಂತಹ ವೀಕ್ ಗವರ್ಮೆಂಟ್, ವೀಕ್ ಸಿಎಂ ಇದನ್ನೇ ಉಪಯೋಗ ಮಾಡಿಕೊಂಡು ಡಿಎಂಕೆ ಪ್ರಣಾಳಿಕೆಯನ್ನು ಹೊರಡಿಸಿದೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು. ಈ ಪ್ರಣಾಳಿಕೆ ಬಗ್ಗೆ ಸಿದ್ದರಾಮಯ್ಯ ತಮ್ಮ ನಿಲುವು ತಿಳಿಸ್ಬೇಕೀಗ ಅಂತ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲವಾದಲ್ಲಿ ನಿಮ್ಮ ಪಾದಯಾತ್ರೆ ಒಂದು ಗಿಮಿಕ್ ಅಂತ ಹೇಳ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಆರಂಭ ಮಾಡಿದಾಗ ಮೇಕೆದಾಟು ಆ ನದಿಯಲ್ಲಿ ಹೋಗಿ ಮೈ ತುಂಬ ಸ್ನಾನ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಈಗ ಬೆಂಗಳೂರಲ್ಲಿ ಸ್ನಾನಕ್ಕಲ್ಲ, ಮಖ ತೊಳ್ಕೊಳಕ್ಕೆ ನೀರಿಲ್ಲ. ಈಗ ಸ್ನಾನಕ್ಕೆ ಬೇಡ, ಇವರೇನೋ ಫುಲ್ ಸ್ನಾನ ಮಾಡಿದ್ರು, ಮಖ ತೊಳೆಯೋಕ್ಕೂ ನೀರಿಲ್ಲ. ನಿಮಗೆ INDA ಮೈತ್ರಿ ಮುಖ್ಯನ ಅನ್ನೋ ಒಂದು ಪರ್ವ ಕಾಲದಲ್ಲಿ ನೀವೆಲ್ಲ ನಿಂತಿದ್ದೀರ. ಈಗ ಡಿಸೈಡಿಂಗ್ ಫ್ಯಾಕ್ಟರ್, ರಾಜ್ಯ ಜನ ನಿಮ್ಮನ್ನು ನಂಬಬೇಕು, ನೀವು ಒಳ್ಳೆಯವರು, ನುಡಿದಂತೆ ನಡೆಯುವಂಥವ್ರು ಅಂತ ತೋರಿಸ್ಬೇಕಾದ್ರೆ ನೀವು ಯಾರ ಪರ ಅಂತ ಇವಾಗ ತೀರ್ಮಾನ ಮಾಡಬೇಕು. ಮೈತ್ರಿನ, ರಾಜ್ಯದ ಹಿತನ. ಮೇಕೆದಾಟು ಯೋಜನೆ ಬಗ್ಗೆ ನಮ್ಮ ನೀರು ನಮ್ಮ ಹಕ್ಕು ಪಾದಯಾತ್ರೆಯನ್ನು ಮಾಡಿದ್ರು. ಕೋವಿಡ್ ಟೈಮಲ್ಲಿ ಪಾದಯಾತ್ರೆ ಮಾಡೋಕ್ಕೆ ಅನುಮತಿ ಇಲ್ಲ. ಭಾಳ ಸೀರಿಯಸ್ ಇಶ್ಯೂ ಇದು, ಕರ್ನಾಟಕದ ಜ್ವಲಂತ ಸಮಸ್ಯೆ. ಬೆಂಗಳೂರಿನ ಜನತೆಗೆ ಕುಡಿಯೋ ನೀರನ್ನು ನಾವು ಕೊಡಬೇಕು. ಅದಕ್ಕೋಸ್ಕರ ಎನಿ ಕಾಸ್ಟ್ ನಮ್ಮ ಪ್ರಾಣವನ್ನು ತ್ಯಾಗ ಮಾಡೋದ್ರೂ ಕೂಡ ಕಾಂಗ್ರೆಸ್ ಪಾರ್ಟಿ ಮೇಕೆದಾಟನ್ನು ಮಾಡುತ್ತೆ. ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡ್ಕೊಂಡು ನಾವು ಮಾಡ್ತೀರಿ ಅಂದರು. ಈಗ ಅವ್ರದ್ದೇ ಪಾರ್ಟ್ನರ್, ಅವ್ರದ್ದೇ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ನಿಯರೆಸ್ಟ್ ಆ್ಯಂಡ್ ಡಿಯರೆಸ್ಟ್ ಫ್ರೆಂಡ್ ಸ್ಟಾಲಿನ್. ನೋಡಿ, ನಗುಮುಖದ ಸ್ಟಾಲಿನ್, ನಗುಮುಖದ ಡಿ ಕೆ ಶಿವಕುಮಾರ್, ನಮ್ಮ ಗಡ್ಡ ಬಿಟ್ಟಿರೋ ಡಿ ಕೆ ಶಿವಕುಮಾರ್ ಅವರು, ಗಡ್ಡ ತೆಗೆದಿರೋ ಸ್ಟಾಲಿನ್ ಅವರು. ಮೇಕೆದಾಟು ಯೋಜನೆ ಬಗ್ಗೆ ನಮ್ಮ ನೀರು ನಮ್ಮ ಹಕ್ಕು ಪಾದಯಾತ್ರೆಯನ್ನು ಮಾಡಿದ್ರು. ಕೋವಿಡ್ ಟೈಮಲ್ಲಿ ಪಾದಯಾತ್ರೆ ಮಾಡೋಕ್ಕೆ ಅನುಮತಿ ಇಲ್ಲ. ಭಾಳ ಸೀರಿಯಸ್ ಇಶ್ಯೂ ಇದು, ಕರ್ನಾಟಕದ ಜ್ವಲಂತ ಸಮಸ್ಯೆ. ಬೆಂಗಳೂರಿನ ಜನತೆಗೆ ಕುಡಿಯೋ ನೀರನ್ನು ನಾವು ಕೊಡಬೇಕು. ಅದಕ್ಕೋಸ್ಕರ